ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇನ್ನೂ ಯಾರಾದರೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಔಟ್ಸೈಡಿಂದ ತಂದು ಬಳಸ್ತಿದ್ರೆ ದಯವಿಟ್ಟು ನಿಲ್ಲಿಸಿ. ಯಾಕೆ ಅಂತ ಅಂದರೆ ನಿಜವಾಗ್ಲೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕ್ಲೀನಾಗಿ ಮಾಡಲ್ಲ ಆಚೆ ಕಡೆ. ಮನೇಲಿ ಎಲ್ಲ ಕೆಲಸನೂ ಎಲ್ಲ ಅಡುಗೆನೂ ಅಷ್ಟೆಲ್ಲ ಕ್ಲೀನಾಗಿ ಮಾಡ್ಕೊಳ್ಳೋ ನಮಗೆ ಹೆಣ್ಮಕ್ಳಿಗೆ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ಳೋದು ಕಷ್ಟನಾ? ಬನ್ನಿ ಹಾಗಿದ್ರೆ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಣ. ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೋಬೇಕಾಗುತ್ತೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸಿಪ್ಪೆ ಬಿಡಿಸಿ ತೊಗೋಬೇಕು. ಯಾವುದೇ ಕಾರಣಕ್ಕೂ ಸಿಪ್ಪೆ ಸಮೇತ ತೊಗೋಬೇಡಿ. ಎಸ್ಪೆಷಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಸ್ಟೋರ್ ಮಾಡ್ಕೊಳ್ಬೇಕಾದ್ರೆ ನಾವು ಸಿಪ್ಪೆನ ಸುಲಿದು ತೊಗೋಬೇಕಾಗುತ್ತೆ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟು ತುಂಬ ದಿನ ಫ್ರೆಶ್ಶಾಗೇ ಉಳ್ಕೋಬೇಕು ಅಂದರೆ ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟು. ಯಾವ ಮೆಷರ್ಮೆಂಟಲ್ಲಿ ತೊಗೋಬೇಕು ಅಂದರೆ ನಾನಿಲ್ಲೊಂದು ಬೌಲಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ. ಒಂದು ಬೌಲ್ ಬೆಳ್ಳುಳ್ಳಿ ತೊಗೊಂಡ್ರೆ ಅರ್ಧ ಬೌಲಷ್ಟು ಶುಂಠಿನ ತೊಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ದಿನ ನಿಮಗೆ ಫ್ರೆಶ್ ಆಗಿರಬೇಕು ಅಂತ ಅಂದರೆ ಯಾವಾಗಲೇ ಆದರೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೋಬೇಕು. ಯಾಕೆ ಅಂದರೆ ನಾವು ರುಬ್ಬಬೇಕಾದ್ರೆ ನೀರನ್ನ ಬಳಸೋ ಹಾಗಿಲ್ಲ, ಸ್ಟೋರ್ ಮಾಡ್ಕೊಳ್ಬೇಕಾದ್ರೆ. ಅದಕ್ಕೋಸ್ಕರ ನಾನು ಎಣ್ಣೆನ ಬಳಸ್ತೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಎಷ್ಟು ದಿನ ಇಟ್ಟರೂ ಫ್ರಿಜ್ಜಲ್ಲಿ ಏನೂ ಆಗಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ದಿನ ಫ್ರೆಶ್ ಆಗಿರುತ್ತೆ. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ. ಎಷ್ಟು ನುಣ್ಣಗೆ ರುಬ್ಕೋಬೇಕು ಅಂತ ಅಂದರೆ ಈ ಥರ ತುಂಬ ನೈಸ್ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ. ಆ್ಯಂಡ್ ನಿಜ ಹೇಳಲ್ಲ, ತುಂಬ ಈಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಎತ್ತಿಟ್ಕೊಳ್ಳೋದು. ಮೋರೋವರ್ ಯಾವಾಗಲಾದರೂ ಫ್ರೀಯಾಗಿದ್ದಾಗ ಮಾಡಿ ಎತ್ತಿಟ್ಕೊಂಡ್ಬಿಟ್ರೂ ಆಗುತ್ತೆ. ಅದ್ರ ಬದಲು ನಾವು ಹೋಗಿ ಆಚೆಯಿಂದ ತಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳಿ? ಆ ಥರ ಯಾರೂ ಆಚೆ ಕಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದು ಆರೋಗ್ಯನ ದಯವಿಟ್ಟು ಹಾಳು ಮಾಡ್ಕೋಬೇಡಿ. ನೀವು ಯಾವಾಗಲಾದರೂ ಫ್ರೀಯಾಗಿದ್ದಾಗ ಒಂದು 5-10 ಮಿನಿಟ್ಸ್ ಕೊಟ್ಬಿಟ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ತುಂಬ ದಿನ ಫ್ರೆಶ್ ಆಗಿರುತ್ತೆ ನಾನು ಹೇಳ್ಕೊಟ್ಟಿರೋ ಈ ಮೆಥಡಲ್ಲಿ ಮಾಡೋದ್ರಿಂದ. ಐ ಹೋಪ್ ಇನ್ಮೇಲೆ ನೀವೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಮಾಡ್ಕೋತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್.